ನಮಸ್ಕಾರ, ನಾನು ಮಧುಶ್ರೀ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ. ಇವತ್ತಿನ ತರಗತಿನಲ್ಲಿ ನಾವು BSc ಪ್ರಥಮ ವರ್ಷದ ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಕವಿತೆ ರಕ್ಷಿಸು ಕರ್ನಾಟಕ ದೇವಿ ಅನ್ನುವಂತಹ ಕವಿತೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ಈ ಒಂದು ಕವಿತೆಯನ್ನು ರಚನೆ ಮಾಡಿರುವಂಥವರು ಶಾಂತ ಕವಿಗಳು. ಈ ಒಂದು ಕವಿತೆ ಕರ್ನಾಟಕದ ಏಕೀಕರಣಕ್ಕೂ ಮುಂಚೆ ರಚಿತವಾದಂತಹ ಒಂದು ಕವಿತೆ. ಕರ್ನಾಟಕ ಏಕೀಕರಣ ಆಗಿರುವಂಥದ್ದು 1956 ನವೆಂಬರ್ 1ರಲ್ಲಿ. ಆ ಕರ್ನಾಟಕ ಏಕೀಕರಣ ಆಗೋದಕ್ಕೂ ಮುಂಚೆ ಕರ್ನಾಟಕ ಅನ್ನುವಂಥದ್ದು ಭೌಗೋಳಿಕವಾಗಿ ಅಸ್ತಿತ್ವದಲ್ಲಿ ಇದ್ರೂ ಅದು ಹರಿದು ಹಂಚಿ ಹೋಗಿತ್ತು. ಅಂದರೆ ಕರ್ನಾಟಕ ಅಂತ ಅದಕ್ಕೆ ಹೆಸರು ಸಮೇತ ಇರಲಿಲ್ಲ. ಹೇಗೆ ಹರಿದು ಹಂಚಿ ಹೋಗಿತ್ತು ಅಂದರೆ, ಕರ್ನಾಟಕದ ಒಂದು ಭಾಗ ಮೈಸೂರು ಒಡೆಯರ ಆಳ್ವಿಕೆಯಲ್ಲಿದ್ದರೆ ಕರ್ನಾಟಕದ ಇನ್ನೊಂದಷ್ಟು ಭಾಗ ಹೈದರಾಬಾದಿನ ನಿಜಾಮರ ಆಳ್ವಿಕೆಯಲ್ಲಿತ್ತು. ಇನ್ನೊಂದಷ್ಟು ಭಾಗ ಮರಾಠರ ಅಧೀನದಲ್ಲಿ ಇದ್ದರೆ ಮತ್ತೊಂದಷ್ಟು ಭಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೇರ ಆಳ್ವಿಕೆಗೆ ಒಳಪಟ್ಟಿರುವಂಥದ್ದು. ಹೀಗೆ ಕರ್ನಾಟಕ ಹರಿದು ಹಂಚಿ ಹೋಗಿ ಕರ್ನಾಟಕ ಅಸ್ತಿತ್ವದಲ್ಲಿರಲಿಲ್ಲ. ಅದಕ್ಕೆ ಕರ್ನಾಟಕ ಅಂತ ಹೆಸರು ಸಮೇತ ಬಂದಿರಲಿಲ್ಲ. ಈಗ ಕನ್ನಡ ಭಾಷೆಯನ್ನಾಡುವಂತಹ ಎಲ್ಲ ಪ್ರದೇಶಗಳನ್ನ ಒಟ್ಟುಗೂಡಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಅದು ಹಲವಾರು ಕವಿಗಳು ಹಾಗೆ ಭಾಷೆಯ ಬಗ್ಗೆ ಅಭಿಮಾನ, ನಾಡಿನ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರುವಂತಹ ಜನರುಗಳು ಹೋರಾಟವನ್ನು ಮಾಡ್ತಾಯಿದ್ರು. ಕರ್ನಾಟಕದ ಏಕೀಕರಣಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾಯಿದ್ರು. ಇಂತಹ ಸಂದರ್ಭದಲ್ಲಿ ಹಲವಾರು ಕವಿಗಳು ಕನ್ನಡ ನಾಡು ನುಡಿಯ ಹಿರಿಮೆಯನ್ನು, ಮಹತ್ವವನ್ನು ತಿಳಿಸುವಂತಹ ಕವಿತೆಗಳನ್ನು ರಚನೆ ಮಾಡಿ ಜನರಲ್ಲಿ ಸ್ಫೂರ್ತಿ ತುಂಬುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಅಂಥದ್ದೇ ಒಂದು ಕವಿತೆ ಇದು ರಕ್ಷಿಸು ಕರ್ನಾಟಕ ದೇವಿ. ಕನ್ನಡ ನಾಡಿನ ಹಿರಿಮೆಯನ್ನು ತಿಳಿಸುವಂತಹ ಒಂದು ಕವಿತೆ. ನೋಡಿ, ಇದು ಕರ್ನಾಟಕದ ಏಕೀಕರಣಕ್ಕೂ ಮುಂಚೆ ರಚಿತವಾದಂಥ ಒಂದು ಕವಿತೆ. ಇನ್ನು ಕರ್ನಾಟಕ ಏಕೀಕರಣವೂ ಆಗಿರಲಿಲ್ಲ. ಆ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ಸಮೇತ ಬಂದಿರಲಿಲ್ಲ. ಯಾಕೆಂದರೆ ಕರ್ನಾಟಕ ಏಕೀಕರಣ ಆಗಿದ್ದು 1956 ನವೆಂಬರ್ 1ರಲ್ಲಿ. ಆಗ ಕರ್ನಾಟಕವನ್ನು ಮೈಸೂರು ರಾಜ್ಯ ಅಂತ ಹೇಳಿಬಿಟ್ಟು ಕರಿತಾಯಿದ್ರು. ಕರ್ನಾಟಕಕ್ಕೆ ಕರ್ನಾಟಕ ಅನ್ನುವಂಥ ಹೆಸರು ಬಂದಿದ್ದು 1973 ನವೆಂಬರ್ 1ರಲ್ಲಿ. ಆದರೆ ಇಲ್ಲಿ ಈ ಕವಿತೆ ಬರೆಯುವಾಗಲೇ ಆಗಲೇ ಅವರ ಮನಸ್ಸಲ್ಲಿ ಒಂದು ಕರ್ನಾಟಕ ಅಸ್ತಿತ್ವದಲ್ಲಿ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ನೋಡಿ, ಕರ್ನಾಟಕ ಅಂತ ಇನ್ನೂ ನಾಮಕರಣನೇ ಆಗಿಲ್ಲ, ಆದರೂ ಇವರು ಕರ್ನಾಟಕ ಅನ್ನುವಂಥ ಹೆಸರನ್ನ ಹೇಳಿದ್ದಾರೆ. ಅಲ್ಲಿ ಕರ್ನಾಟಕ ದೇವಿ ಅಂತ ಹೇಳಿಬಿಟ್ಟು, ಅಂದರೆ ಕರ್ನಾಟಕ ದೇವಿಯನ್ನು ರಕ್ಷಿಸು ಅಂತ ಹೇಳಿಬಿಟ್ಟು ಅವರು ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ಎಲ್ಲ ಕುವೆಂಪುರವರು ಅಷ್ಟೇ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಬರೆದದ್ದು 1924ರಿಂದ 30ರ ಅವಧಿನಲ್ಲಿ. ಅವಾಗಲೂ ಅಷ್ಟೇ ಕರ್ನಾಟಕ ಅಂತ ಹೇಳಿಬಿಟ್ಟು ಇನ್ನೂ ನಾಮಕರಣವೂ ಆಗಲಿಲ್ಲ. ಆದರೆ ಎಲ್ಲ ಕವಿಗಳ ಮನೋಭೂಮಿಕೆಯಲ್ಲಿ ಆ ಕರ್ನಾಟಕ ಅನ್ನುವಂತಹ ಒಂದು ರಾಜ್ಯ ನಿರ್ಮಾಣ ಆಗಿತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅದೇ ಥರ ಇವರು ನಮ್ಮ ಶಾಂತ ಕವಿಗಳು ಸಹ ಅವರು ಕರ್ನಾಟಕ ಏಕೀಕರಣ ಆಗದಲ್ಲೇ ಇದ್ರೂ ಸಹ ಅವರ ಒಂದು ಮನೋಭೂಮಿಕೆಯಲ್ಲಿ ಆ ಕರ್ನಾಟಕ ಅನ್ನುವಂಥದ್ದು ಒಂದು ಅಸ್ತಿತ್ವದಲ್ಲಿ ಇತ್ತು. ಆ ಕರ್ನಾಟಕದ ಹಿರಿಮೆಯನ್ನು ತಿಳಿಸುವಂತಹ, ಆ ಕರ್ನಾಟಕ ಮಾತೆಯ ವೈಭವವನ್ನು, ಕರ್ನಾಟಕ ದೇವಿಯ ವೈಭವವನ್ನು, ಇತಿಹಾಸ ಪರಂಪರೆಯನ್ನು ತಿಳಿಸಿ ಜನರಲ್ಲಿ, ಆ ಜನರ ಧಮನಿ ನರನಾಡಿಯಲ್ಲಿ ಕನ್ನಡ ನಾಡಿನ ಬಗ್ಗೆ ಅಭಿಮಾನವನ್ನು ಬೆಳೆಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಕವಿತೆಯನ್ನು ಅವರು ರಚನೆ ಮಾಡಿದ್ದಾರೆ. ಈ ಕವಿತೆಯಲ್ಲಿ ಅವರು ಮುಖ್ಯವಾಗಿ ಏನು ಹೇಳ್ತಾ ಹೋಗ್ತಾರಪ್ಪ ಅಂದರೆ, ಕನ್ನಡ ನಾಡನ್ನು ಆಳಿದಂತಹ ಕನ್ನಡ ದೊರೆಗಳನ್ನು ಕುರಿತು ಹೇಳ್ತಾ ಹೋಗ್ತಾರೆ. ಕನ್ನಡ ರಾಜವಂಶಗಳನ್ನು, ಕರ್ನಾಟಕವನ್ನು ಆಳಿದಂತಹ ಕರ್ನಾಟಕದ ರಾಜವಂಶಗಳು, ಅದನ್ನು ಕುರಿತುಬಿಟ್ಟು ಅವರು ಹೇಳ್ತಾ ಹೋಗ್ತಾರೆ. ಯಾವ್ಯಾವ ರಾಜವಂಶಗಳು ಕರ್ನಾಟಕವನ್ನು ಆಳಿದ್ದಾರೆ ಅನ್ನುವಂಥದ್ದನ್ನು ಅವರು ಏನು ಹೇಳ್ತಾರೆ ನೋಡಿ. ರಕ್ಷಿಸು ಕರ್ನಾಟಕ ದೇವಿ, ಸಂರಕ್ಷಿಸು ಕರ್ನಾಟಕ ದೇವಿ. ಕರ್ನಾಟಕ ದೇವಿ, ನಾವು ಕನ್ನಡ ಒಂದು ಭುವನೇಶ್ವರಿಯನ್ನು ಆರಾಧನೆ ಮಾಡ್ತೀವಲ್ವ, ಒಂದು ಕಲ್ಪನೆ ಇದೆಯಲ್ವ, ಅದು ಹೇಳ್ತಾರೆ ಕರ್ನಾಟಕ ದೇವಿ ಸಂರಕ್ಷಿಸು. ಈ ಕರ್ನಾಟಕ ದೇವಿ ಎಷ್ಟು ಮಹತ್ವಪೂರ್ಣಳು ಅಂತಂದರೆ ಅವ್ರು ಹೇಳ್ತಿದ್ದಾರೆ ನೋಡಿ, ಕದಂಬಾದಿ ಸಂಪೂಜಿತ ಚರಣೆ. ಅಂದರೆ ಕರ್ನಾಟಕ ದೇವಿಯ ಚರಣಗಳು
ಕದಂಬರು ಕರ್ನಾಟಕದ ಮೊದಲ ರಾಜವಂಶ ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಮಯೂರ ವರ್ಮ ಅವರ ಪ್ರಸಿದ್ಧ ಮೊದಲ ರಾಜವಂಶ. ಅಂದರೆ ಕರ್ನಾಟಕ ದೇವಿಯ ಚರಣಗಳು ಕರ್ನಾಟಕ ದೇವಿಯ ಪಾದಗಳು ಮೊದಲು ಕದಂಬರಿಂದ ಪೂಜಿಸಲ್ಪಟ್ಟವು ಅಂತ ಹೇಳಿಬಿಟ್ಟು. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಕದಂಬರು ಕನ್ನಡದ ಮೊದಲ ರಾಜರಾಗಿದ್ದಾರೆ. ಪ್ರಾರಂಭದಲ್ಲಿ ಕನ್ನಡ ತಾಯಿಯ ಚರಣಗಳು ಕದಂಬರಿಂದ ಪೂಜಿಸಲ್ಪಟ್ಟವು ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ನೆಕ್ಸ್ಟು ಮುಂದಿನ ಹೇಳ್ತಾರೆ ಅವರು ಗಂಗಾರಾಧಿತ ಪಧನಕ ಸರಣೆ. ಮುಂದೆ ಗಂಗರು ಕರ್ನಾಟಕವನ್ನು ಆಳ್ವಿಕೆ ಮಾಡ್ತಾರೆ. ಗಂಗರು ಕನ್ನಡ ತಾಯಿಯ ಪಾದಗಳನ್ನು ಆರಾಧನೆಯನ್ನು ಮಾಡಿದರು ನಂತರದಲ್ಲಿ. ಅಂದರೆ ಗಂಗರು ಆಳ್ವಿಕೆಯನ್ನು ಮಾಡಿದ್ರು. ಗಂಗ ರಾಜವಂಶ ಕರ್ನಾಟಕವನ್ನು ಆಳ್ವಿಕೆ ಮಾಡ್ತು. ನೋಡಿ, ಇದಕ್ಕೆ ಸಾಕ್ಷಿಯಾಗಿ ಗಂಗರ ಮಂತ್ರಿ ಚಾವುಂಡರಾಯ ನಿರ್ಮಾಣ ಮಾಡಿದಂತಹ ಗೊಮ್ಮಟೇಶ್ವರ ವಿಗ್ರಹ ಇನ್ನೂ ಸಹ ನಮ್ಮಲ್ಲಿ ಶ್ರವಣಬೆಳಗೊಳದಲ್ಲಿ ಇರುವಂಥದ್ದನ್ನು ನೋಡ್ಬೋದು. ಇಂತಹ ಮಹತ್ತರ ಕೊಡುಗೆಗಳನ್ನು ನೀಡಿದಂತಹ ರಾಜರುಗಳು ರಾಜವಂಶ ಕರ್ನಾಟಕವನ್ನು ಆಳ್ವಿಕೆ ಮಾಡಿರುವಂಥದ್ದು. ಮುಂದಿನ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಅಂದರೆ ವಿವಿಧ ರಾಜವಂಶಗಳು ಕನ್ನಡ ತಾಯಿಯ ಆಭರಣಗಳಾಗಿ ಅವಳ ಶೋಭೆಯನ್ನು ಮತ್ತಷ್ಟು ಹೆಚ್ಚಿದ್ದಾರೆ ಅನ್ನುವಂಥದ್ದನ್ನು ಅವರಿಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಮುಂದೆ ಏನು ಹೇಳ್ತಾರೆ ನೋಡಿ, ಚಲುಕ್ಯರುತ್ತಮ ಕಾಂಚಿ ಕಿರಣೆ. ಚಲುಕ್ಯರು ಅಂದರೆ ಈ ಬಾದಾಮಿ ಚಾಲುಕ್ಯರು ನಿಮಗೆ ಪುಲಿಕೇಶಿ ಅನ್ನುವಂತಹ ಒಬ್ಬ ರಾಜ ಬರುವಂಥದ್ದನ್ನು ನೀವು ಕೇಳಿರ್ತೀರ. ಅಲ್ಲಿ ಕಾಂಚಿ ಅಂತಂದರೆ ಸೊಂಟದ ಆಭರಣ. ಅಂದರೆ ಬಾದಾಮಿ ಚಾಲುಕ್ಯರು ಕನ್ನಡ ತಾಯಿಯ ಸೊಂಟದ ನಡುವಿನ ಆಭರಣವಾಗಿ ಅದು ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಅಂದರೆ ಮುಂದೆ ಕನ್ನಡ ನಾಡನ್ನು ಬಾದಾಮಿ ಚಾಲುಕ್ಯರು ಆಳ್ವಿಕೆಯನ್ನು ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಮುಂದೆ ರಾಷ್ಟ್ರಕೂಟ ಮಣಿಕಂಠಾಭರಣೆ. ರಾಷ್ಟ್ರಕೂಟ ರಾಜವಂಶವು ಕನ್ನಡ ತಾಯಿಯ ಕೊರಳ ಆಭರಣವಾಗಿ ಅವಳ ಶೋಭೆಯನ್ನು ಅವಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿದ್ದಾರೆ. ರಾಷ್ಟ್ರಕೂಟರಲ್ಲಿ ಅಮೋಘ ವರ್ಷ ನೃಪತುಂಗ ಬರ್ತಾನೆ. ಆ ಅವಧಿನಲ್ಲಿ ಕವಿರಾಜ ಮಾರ್ಗ ಅನ್ನುವಂತಹ ಒಂದು ಕೃತಿ ರಚನೆ ಆಗುತ್ತೆ. ಸಾಕಷ್ಟು ಅವರೆಲ್ಲ ಕಲೆ ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಕರ್ನಾಟಕದಲ್ಲಿ ಸಾಕಷ್ಟು ದೇವಾಲಯಗಳು ಅವೆಲ್ಲ ರಚನೆಯನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಹಾಗೆ ಅವರು ಕರ್ನಾಟಕ ಮಾತೆಯ ಕೊರಳ ಆಭರಣವಾಗಿ ರಾಷ್ಟ್ರಕೂಟರು ಕನ್ನಡ ತಾಯಿಯ ಶೋಭೆಯನ್ನು ಹೆಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಮುಂದಿನ ಸಾಲಿನಲ್ಲಿ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಹೇಳ್ತಾರೆ. ಕಲ್ಯಾಣ ಚಾಲುಕ್ಯರಲ್ಲಿ ತೈಲಪ್ಪ, ಸತ್ಯಾಶ್ರಯ, ವಿಕ್ರಮಾದಿತ್ಯ ಈ ಎಲ್ಲ ರಾಜರುಗಳು ಬರ್ತಾರೆ. ಈ ಸತ್ಯಾಶ್ರಯನ ಆಶ್ರಯದಲ್ಲಿ ಇದ್ದಂಥವನೇ ಕವಿ ಚಕ್ರವರ್ತಿ ಆದಂತಹ ರನ್ನ ಇದ್ದಂಥದ್ದು. ರನ್ನ ಸಾಹಸ ಭೀಮ ವಿಜಯಂ ಅನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡಿದ್ದು. ಮತ್ತು 6ನೇ ವಿಕ್ರಮಾದಿತ್ಯ, ಅವನು ಒಬ್ಬ ಪ್ರಸಿದ್ಧ ದೊರೆ. ಇಟಗಿಯ ಮಹಾದೇವ ದೇವಾಲಯ ಇವೆಲ್ಲವನ್ನು ರಚನೆ ಮಾಡಿದಂತಹ ಒಬ್ಬ ರಾಜರು ಈ ಅವಧಿನಲ್ಲಿ ಕಲ್ಯಾಣಿ ಚಾಲುಕ್ಯರ ಅವಧಿನಲ್ಲಿ ಇದ್ದಂಥದ್ದು. ನೋಡಿ, ಕಲ್ಯಾಣಿ ಆಂಶಿಕ ಅಂದರೆ ರೇಷ್ಮೆಯ ವಸ್ತ್ರ. ಅಂದರೆ ಕಲ್ಯಾಣಿ ಚಾಲುಕ್ಯರು ರೇಷ್ಮೆಯ ವಸ್ತ್ರದ ಹಾಗೆ ಆ ಕನ್ನಡ ತಾಯಿಯ ಶೋಭೆಯನ್ನು ಮತ್ತಷ್ಟು ಅವರು ಹೆಚ್ಚಿದ್ದಾರೆ ಅಂತ ಹೇಳಿಬಿಟ್ಟು ಕವಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ನೆಕ್ಸ್ಟು ಯಾದವಮಣಿ ಕಂಕಣಾಂಶು ಸುಂದರಿ. ದೇವಗಿರಿಯ ಯಾದವರು ಅನ್ನುವಂತಹ ಒಂದು ರಾಜವಂಶ ಇತ್ತು. ಇವರು ಒಂದು ಕೈಯ ಕಂಕಣ ಅಂದರೆ ಕೈಯ ಬಳೆಯ ಹಾಗೆ ಆ ಕನ್ನಡ ತಾಯಿಯ ಕೈಯ ಬಳೆಯ ಹಾಗಿದ್ದುಕೊಂಡು ಕನ್ನಡ ತಾಯಿಯ ಸೌಂದರ್ಯವನ್ನು ಹೆಚ್ಚಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮುಂದಿನ ಸಾಲಲ್ಲಿ ಬಲ್ಲಾಳರ ಭುಜಭೂಷಣ ಬಂದುರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಲ್ಲಾಳರು ಅಂದರೆ ಯಾರು? ಹೊಯ್ಸಳ ರಾಜವಂಶ ವಿಷ್ಣುವರ್ಧನ ಅಲ್ಲಿ ಮೊದಲು ಪ್ರಸಿದ್ಧನಾದಂತಹ ದೊರೆ. ಅದನ್ನು ನಂತರದಲ್ಲಿ ಬಲ್ಲಾಳ ಅನ್ನುವಂಥವನು ಅಲ್ಲಿ ಪ್ರಮುಖನಾದಂತಹ ದೊರೆ ಆಗ್ತಾನೆ. ಇವರ ಕಾಲದಲ್ಲಿ ವಿಶ್ವ ಪ್ರಸಿದ್ಧವಾಗಿರುವಂತಹ ಬೇಲೂರು, ಹಳೆಬೀಡು ಈ ಥರ ಹಲವಾರು ದೇವಾಲಯಗಳು ನಿರ್ಮಾಣ ಆಗ್ತವೆ. ಆಯಿತಾ? ಅವರು ಭುಜಭೂಷಣದ ಅಂದರೆ ಭುಜಕ್ಕೆ ಹಾಕುವಂತಹ ಅಲಂಕಾರಗಳ ಹಾಗೆ ಕನ್ನಡ ಮಾತೆಯ ಸೌಂದರ್ಯವನ್ನು ಹೊಯ್ಸಳರು ಹೆಚ್ಚಿಸಿದ್ದಾರೆ ತಮ್ಮದೇ ಆದಂತಹ ಕೊಡುಗೆಗಳ ಮೂಲಕವಾಗಿ ಅಂತೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟು ವಿಜಯನಗರ ಮಂಗಳಮಣಿ
ಕಂದರೆ ಅಂದರೆ ಮಂಗಳಮಣಿ ಅಂದರೆ ಕಂದರೆ ಅಂದರೆ ಕೊರಳಿಗೆ ಹಾಕುವಂತಹ ಮಂಗಳಮಣಿಯ ಹಾಗೆ ಯಾರಿದ್ದಾರೆ? ವಿಜಯನಗರದ ಅರಸರು ಇದ್ದಾರೆ. ಕನ್ನಡ ತಾಯಿಯ ಕೊರಳಿನ ಮಂಗಳಮಣಿಯಾಗಿ ವಿಜಯನಗರದ ಅರಸರು, ವಿಜಯನಗರವನ್ನು ಆಳ್ವಿಕೆಯನ್ನು ಮಾಡಿದಂತಹ ಕೃಷ್ಣದೇವರಾಯ ಇರ್ಬೋದು, ಹಂಪೆ ಇಂತಹ ಪ್ರಸಿದ್ಧ ಸ್ಥಳವಾಗಿರುವಂತಹ ಹಂಪೆ, ಅಲ್ಲಿರುವಂತಹ ಶಿಲ್ಪಕಲೆಗಳು ಇವೆಲ್ಲದರಿಂದ ಅವರೂ ಸಹ ಕನ್ನಡ ತಾಯಿಯ ವೈಭವವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಮೈಸೂರು ಒಡೆಯರ ಸುಕೀರ್ತಿ ಮಂದರೆ ಅಂತ ಹೇಳ್ಬಿಟ್ಟು ಮಂದಿರೆ ಅಂತ ಹೇಳ್ತಿದ್ದಾರೆ. ಮೈಸೂರು ಒಡೆಯರ ಸುಕೀರ್ತಿ ಮಂದಿರೆ. ಮುಂದೆ ಮೈಸೂರು ಒಡೆಯರು ಕರ್ನಾಟಕವನ್ನು ಆಳ್ವಿಕೆಯನ್ನು ಮಾಡ್ತಾರೆ. ಆ ಒಡೆಯರ ಕಾಲದಲ್ಲಿ ಎಂತಹ ಅದ್ಭುತವಾದಂತಹ ಕೆಲಸ ಕಾರ್ಯಗಳು ನಡೆಯುವಂಥದ್ದು. ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ ಆಗಿ ಇವತ್ತಿಗೂ ಸಹ ಎಷ್ಟೋ ಜನ ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಇಂತಹ ಎಲ್ಲ ಲೋಕೋಪಕಾರಿ ಕಾರ್ಯಗಳನ್ನು ಮಾಡಿ ಕನ್ನಡ ತಾಯಿಗೆ ಅವರು ಶಾಶ್ವತವಾದಂತಹ ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡ ತಾಯಿ ಹಲವಾರು ಮಾಂಡಲಿಕರಿಗೂ ಸಹ ಆಶ್ರಯ ದಾತಳಾಗಿದ್ದಳು. ಯಾಕಂದರೆ ಮಾಂಡಲಿಕ ರಾಜರು ಇವರೆಲ್ಲ ಮುಖ್ಯ ರಾಜವಂಶಗಳಾದರೆ, ಈಗ ಚಿತ್ರದುರ್ಗದ ಪಾಳೆಗಾರರಿರ್ಬೋದು, ಕೆಳದಿಯ ನಾಯಕರಿರ್ಬೋದು, ಇನ್ನು ಕೆಂಪೇಗೌಡರ ವಂಶಸ್ಥರು ಇವರೆಲ್ಲರೂ ಮಾಂಡಲಿಕರಾಗಿದ್ದುಕೊಂಡು ಅವರೂ ಸಹ ಕರ್ನಾಟಕಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಹೀಗೆ ಇವೆಲ್ಲ ರಾಜವಂಶಗಳು ಕರ್ನಾಟಕವನ್ನು ಆಳ್ವಿಕೆಯನ್ನು ಮಾಡಿರುವಂಥದ್ದು. ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರಿರ್ಬೋದು, ವಿಜಯನಗರದ ಅರಸರಿರ್ಬೋದು, ಮೈಸೂರಿನ ಒಡೆಯರಿರ್ಬೋದು, ಹಾಗೆ ಬೇರೆ ಬೇರೆ ಮಾಂಡಲಿಕರಿರ್ಬೋದು, ಇವರೆಲ್ಲರೂ ಸಹ ಕರ್ನಾಟಕವನ್ನು ಆಳ್ವಿಕೆ ಮಾಡಿ ಕರ್ನಾಟಕದ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿ ಕರ್ನಾಟಕದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ, ಕರ್ನಾಟಕದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಮುಂದಿನ ಸಾಲಲ್ಲಿ ಏನು ಹೇಳ್ತಾರೆ ನೋಡಿ, ಮತ ಸುಸ್ಥಾಪಕ ಸ್ಥಾಪಿತ ಪ್ರಾಣೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ ಸುಸ್ಥಾಪಕ ಸ್ಥಾಪಿತ ಪ್ರಾಣೆ ಅಂದರೆ ಹಲವಾರು ಮತಗಳನ್ನು ಬೋಧಿಸಿದಂತಹ ಮಹನೀಯರು ಕರ್ನಾಟಕದಲ್ಲಿ ಜನಿಸಿದ್ದಾರೆ. ಅಂತಹ ಮಹನೀಯರಿಗೆ ಜನ್ಮ ನೀಡಿದಂತಹ ಮಾತೆ ಕನ್ನಡ ತಾಯಿ. ಈಗ ಬಸವಣ್ಣ ಇರಬಹುದು, ಅಥವಾ ಶಂಕರಾಚಾರ್ಯರಿರಬಹುದು, ಅಥವಾ ಮಧ್ವಾಚಾರ್ಯರಿರಬಹುದು, ಅಥವಾ ರಮಾನುಜಾಚಾರ್ಯರಿರ್ಬೋದು, ಇವರೆಲ್ಲರೂ ಇದ್ದಂತಹ ನಾಡು ಕರ್ನಾಟಕ. ಇವರೆಲ್ಲ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಅನ್ನುವಂತಹ ಮತಗಳನ್ನು ಸ್ಥಾಪನೆ ಮಾಡಿ ಜನರ ಒಂದು ನೈತಿಕತೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಶಿಲ್ಪಕಲಾ ಮಂಟಪ ಸುಸ್ಥಾನೆ. ಶಿಲ್ಪಕಲಾ ಮಂಟಪ ನಾನು ಆವಾಗಲೇ ಹೇಳಿದೆ, ಕರ್ನಾಟಕ ಶಿಲ್ಪಕಲೆಗಳ ತಾಣವಾಗಿರುವಂಥದ್ದು. ಏನು ರಾಜರುಗಳು ಆಳ್ವಿಕೆಯನ್ನು ಮಾಡಿದ್ರು, ಆ ರಾಜರುಗಳೆಲ್ಲ ತಮ್ಮ ಆಳ್ವಿಕೆಯ ಅವಧಿಯಲ್ಲಿ ಆ ಸಾಹಿತ್ಯಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಹಲವಾರು ಕವಿಗಳಿಗೆ ಆಶ್ರಯವನ್ನು ಕೊಟ್ಟು ಸಾಹಿತ್ಯದ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಶಿಲ್ಪಕಲೆಗಳ ಪ್ರೋತ್ಸಾಹವನ್ನು ಮಾಡ್ತಾರೆ. ನಿಮಗೆ ನೋಡಿದಾಗ ನಮ್ಮಲ್ಲಿ ಈ ಕಡೆ ಬಂದರೆ ಬೇಲೂರು, ಹಳೇಬೀಡು, ಆ ಕಡೆ ತಲಕಾಡು ಇರ್ಬೋದು, ಇನ್ನು ಹಂಪೆ ಇರ್ಬೋದು, ಈ ಥರ ಹಲವಾರು ಶಿಲ್ಪಕಲೆಗಳ ತಾಣವಾಗಿರುವಂತಹ ಕರ್ನಾಟಕದಲ್ಲಿ ಸಾಕಷ್ಟು ಸುಂದರವಾಗಿರುವಂತಹ ಶಿಲ್ಪಕಲಾ ವೈಭವವನ್ನು ತೋರಿಸುವಂತಹ ದೇವಾಲಯಗಳು ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಮುಂದೆ ಹೇಳ್ತಿದ್ದಾರೆ ಕವಿಜನ ಕೀರ್ತಿತ ಸುಯಶಸ್ತ್ರಾಣೆ ಅಂದರೆ ಕವಿಜನರು ಸದಾಕಾಲ ಅವಳ ಕೀರ್ತಿಯನ್ನು, ಅವಳ ಒಂದು ಉತ್ತಮವಾದಂತಹ ಒಂದು ಹೆಗ್ಗಳಿಕೆಯನ್ನು ತಮ್ಮ ಕವಿತೆಗಳ ಮೂಲಕ ಕೀರ್ತಿ ಮಾಡ್ತಾನೆ ಇರ್ತಾರೆ ನೋಡಿ. ಅಂದರೆ ಕನ್ನಡ ನಾಡನ್ನು ಕುರಿತು ಹಲವಾರು ಕವಿಗಳು ಕಾವ್ಯಗಳನ್ನು ರಚನೆ ಮಾಡಿರುವಂಥದ್ದು, ಕವಿತೆಗಳನ್ನು ರಚನೆ ಮಾಡಿರುವಂಥದ್ದು. ಏನು ನಾವು ಮೊದಲ ಕೃತಿಯಾಗಿರುವಂಥ ಕವಿರಾಜ ಮಾರ್ಗದಲ್ಲೇ ಕನ್ನಡ ನಾಡಿನ ವಿಸ್ತಾರವನ್ನು ಹೇಗೆ ಹೇಳ್ತೇವನು, ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳ್ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಕೊಂಡಿತ್ತು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಹಾಗೆ ನಮ್ಮ ಪಂಪನೂ ಸಹ ಕನ್ನಡ ನಾಡನ್ನು ಕುರಿತುಬಿಟ್ಟು, ಕನ್ನಡ ನಾಡಿನ ಬನವಾಸಿಯನ್ನು ಕುರಿತುಬಿಟ್ಟು ಹೇಳ್ತಾನೆ. ಆರಂಕುಶವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಹಾಗೆ ಕನ್ನಡ ನಾಡನ್ನು ಕುರಿತುಬಿಟ್ಟು ಅವನು ಇನ್ನೊಂದು ಕಡೆ ಚಾಗದ ಭೋಗದ ಅಕ್ಕರದ
ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಳ ಗಾಗರಮಾದ ಮಾನಿಸರೇ ಮಾನಿಸರ್ ಅಂತ ಹೇಳ್ಬಿಟ್ಟು ಕನ್ನಡ ನಾಡಿನ ಜನರನ್ನು ಕುರಿತು ಹೇಳ್ತಾನೆ. ಅಂದರೆ ತ್ಯಾಗಿಗಳು ಅವರು, ಭೋಗಿಗಳಾಗಿದ್ದರು, ಶೂರರಾಗಿದ್ದರು ಅಂತೆಲ್ಲ ಕನ್ನಡ ನಾಡಿನ ಜನರನ್ನು ಕುರಿತು ಹೊಗಳಿ ಬರೆಯುವಂಥದ್ದು. ಆಯಿತಾ. ಇನ್ನು ನಯಸೇನ ಅನ್ನುವಂತಹ ಕವಿ ಕನ್ನಡ ಭಾಷೆಯನ್ನು ಕುರಿತುಬಿಟ್ಟು ಕನ್ನಡ ಭಾಷೆ ಸುಲಿದ ಬಾಳೆಯ ಹಣ್ಣಿನಂದದಿ, ಸಿಗುರು ತೆಗೆದ ಕಬ್ಬಿನಂದದಿ, ಉಷ್ಣ ಅಳಿದ ಹಾಲಿನಂದದಿ ಅಂತ ಹೇಳ್ಬಿಟ್ಟು ಅಷ್ಟು ಸುಲಭವಾಗಿದೆ ಕನ್ನಡ ನಾಡು. ಅಂದರೆ ಸುಲಿದ ಬಾಳೆಹಣ್ಣಿನ ಹಾಗೆ, ಸಿಪ್ಪೆ ತೆಗೆದ ಕಬ್ಬಿನ ಹಾಗೆ, ಕಾಯಿಸಿ ಆರಿಸಿದ ಹಾಲಿನ ಹಾಗೆ ಅಂತ ಹೇಳ್ಬಿಟ್ಟು ನೋಡಿ ಕನ್ನಡ ಭಾಷೆಯನ್ನು ಕುರಿತು ಅವನು ಹೇಳಿರುವಂಥದ್ದು. ಬರೀ ಹಿಂದಿನ ಕವಿಗಳಲ್ಲ, ಇವತ್ತಿನ ಆಧುನಿಕ ಕವಿಗಳು ಸಹ ಕನ್ನಡ ನಾಡನ್ನು ಕುರಿತುಬಿಟ್ಟು ಸಾಕಷ್ಟು ಕವಿತೆಗಳನ್ನು ಹಾಡಿನ ಮೂಲಕ ರಚನೆ ಮಾಡಿ ಅವಳ ಕೀರ್ತಿಯನ್ನು ಹಾಡಿನ ಮೂಲಕ ತಿಳಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಆಯಿತಾ. ಇಂತಹ ಕನ್ನಡ ನಾಡಿನಲ್ಲಿ ಸದಾಕಾಲ ಸಾಧು ಸದ್ಗತ ಬೇರಿಧ್ವಾನೆ, ಅಂದರೆ ಬೇರಿ ಅಂದರೆ ನಗಾರಿ, ಬಾರಿಸುವಂಥ ಒಂದು ಆಯುಧ. ಅಂದರೆ ಇಲ್ಲಿ ಸಾಧು ಸಂತರ ಸತ್ಕತೆಗಳು ಸದಾಕಾಲ, ಒಳ್ಳೆಯ ಕಥೆಗಳು ಈ ಕರ್ನಾಟಕದಲ್ಲಿ ಸದಾಕಾಲ ಕೇಳಿ ಬರುತ್ತೆ. ಹಲವಾರು ಸಾಧು ಸಂತರುಗಳಿಗೆ ಜನ್ಮವನ್ನು ನೀಡಿದಂತಹ ನಾಡು ಕರ್ನಾಟಕ. ಅವರ ಒಂದು ಉತ್ತಮವಾದಂತಹ ಕಥೆಗಳು ಇಲ್ಲಿ ಸದಾಕಾಲ ಕೇಳಿ ಬರುತ್ತೆ. ಹೀಗೆ ಸ್ವೇತಿ ಹಾಸ ನೀರಾಜನ ರಾಣಿ, ಅಂದರೆ ಹೀಗೆ ಕನ್ನಡ ತಾಯಿ ಉತ್ತಮವಾದಂತಹ ಇತಿಹಾಸವನ್ನು ಹೊಂದಿ ಸದಾಕಾಲ ಎಲ್ಲರಿಂದಲೂ ಗೌರವಕ್ಕೆ, ಪೂಜೆಗೆ ಒಳಗಾಗುವಂಥವಳು ಆಗಿದ್ದಾಳೆ. ಅದರದ್ದು ಈಗ ಇತಿಹಾಸ ಹಿನ್ನೆಲೆ ಚೆನ್ನಾಗಿದ್ದರೆ ಅಬ್ಬಾ ಎಂಥ ಅದ್ಭುತವಾದಂತಹ ಇತಿಹಾಸ ಇದೆಯಪ್ಪ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು, ಯಾಕೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಕರ್ನಾಟಕಕ್ಕೆ ಇದೆ. ಹಲವಾರು ರಾಜಮನೆತನಗಳು ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ದಾರೆ, ಹಲವಾರು ಕವಿಗಳಿದ್ದಾರೆ, ಕಲೆ ವಾಸ್ತುಶಿಲ್ಪ ಇದೆ. ಇಷ್ಟೆಲ್ಲ ಉತ್ತಮವಾದಂಥ ಇತಿಹಾಸವನ್ನು ಹೊಂದಿರುವಂತಹ ಇಷ್ಟೊಂದು ಉತ್ತಮವಾದಂತಹ ಪರಂಪರೆಯನ್ನು ಹೊಂದಿರುವಂತಹ ಕರ್ನಾಟಕವನ್ನು ಕುರಿತು ಹಲವಾರು ಜನರು ಅವಳನ್ನು ಗೌರವದಿಂದ, ಪೂಜೆಯಿಂದ ಕಾಣುವಂತಹ ರಾಣಿಯಾಗಿದ್ದಾಳೆ ಅವಳು ಅಂತ ಹೇಳಿಬಿಟ್ಟು. ಅಂದರೆ ರಾಣಿಯ ಹಾಗೆ ಮೆರೆದವಳು ಕರ್ನಾಟಕ ಮಾತೆ. ಅದನ್ನು ನಾವು ಹಾಗೆ ಮುಂದಕ್ಕೂ ಸಹ ಕಾಪಾಡ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಜನರಲ್ಲಿ ಕನ್ನಡ ನಾಡಿನ ಬಗ್ಗೆ ಪ್ರೀತಿ, ಅಭಿಮಾನವನ್ನು, ಗೌರವವನ್ನು ತುಂಬುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಕನ್ನಡ ನೆಲವನ್ನು ಸಂರಕ್ಷಿಸುವಂತೆ ಕನ್ನಡಿಗರಿಗೆ ಕರೆ ನೀಡ್ತಾ ಇದ್ದಾರೆ. ಇಷ್ಟೊಂದು ವೈಭವಯುತ ಇತಿಹಾಸ ಪರಂಪರೆಯನ್ನು ಹೊಂದಿದೆ, ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಕನ್ನಡಿಗರ ನರನಾಡಿಗಳಲ್ಲಿ ಕನ್ನಡ ಪ್ರಜ್ಞೆಯನ್ನು ತುಂಬುವಂತಹ ಕೆಲಸವನ್ನು ಈ ಒಂದು ಕವಿತೆಯ ಮೂಲಕ ಕವಿ ಮಾಡಿದ್ದಾರೆ, ಶಾಂತ ಕವಿಗಳು. ಧನ್ಯವಾದಗಳು.